Good morning, everyone. Welcome back to my YouTube channel, Life in Malnad. ಎಲ್ಲ ಹೇಗಿದ್ದೀರಾ? ಹ್ಯಾವ್ ಅ ಗುಡ್ ಡೇ. ನಾನು ನಿಮ್ಮ ಮಲ್ನಾಡ್ ಹುಡುಗಿ. ಆಲ್ರೆಡಿ ಲೇಟ್ ಆಗಿದ್ದು ಇಲ್ಲಿ ಪೋಸ್ ಕೊಡ್ತಾ ಇದ್ದೀನಿ. ನಂಗೆ ಒಂದು ಖುಷಿ ಏನಂದ್ರೆ ನಮ್ಮ ಮನೆ ಸುತ್ತ ಫುಲ್ ಗ್ರೀನರಿ. ಈಗ ಬೇಗ ಬೇಗ ಎಲ್ಲ ಕೆಲಸ ಮುಗಿಸ್ತೀನಿ, ಕಸ ಗುಡಿಸ್ತೀನಿ, ಅಮ್ಮನಿಗೆ ಅಡುಗೆ ಮಾಡೋಕ್ಕೆ ಸ್ವಲ್ಪ ಹೆಲ್ಪ್ ಮಾಡಿ ಅವ್ರಿಗೆ ಕೆಲ್ಸಕ್ಕೆ ಹೊರಡೋಕ್ಕೆ ಸಹಾಯ ಮಾಡ್ತೀನಿ. ನನಗೋಸ್ಕರ ನಮ್ಮ ಅಪ್ಪ ಅಮ್ಮ ಇಬ್ಬರು ಕಷ್ಟಪಡ್ತಾರೆ, ಅವ್ರಿಗೋಸ್ಕರ ಸ್ವಲ್ಪನಾದರೂ ಕಷ್ಟಪಡ್ಬೇಕಲ್ವಾ. ಇನ್ನೇನು ನಮ್ಮ ಪಪ್ಪ ಬರೋ ಟೈಮ್ ಆಯಿತು. ಅವರು ಎಸ್ಟೇಟಿಗೆ ಜನ ಕರ್ಕೊಂಡು ಹೋಗೋಕ್ಕೆ ಪಿಕಪ್ಪಲ್ಲಿ ಬರ್ತಾರೆ. ಅವ್ರಿಗೋಸ್ಕರ ಊಟ ತುಂಬಿಸ್ಬೇಕು. ಹಾಗೆ ಅಪ್ಪಲ್ಲಿ ನಾನು ಹೋಗಿ ಫ್ರೆಶಪ್ ಆಗಿ ಬಂದೆ. ನಾನು ಜಾಸ್ತಿ ಏನು ಮೇಕಪ್ ಮಾಡಲ್ಲ, ಒಂದು ಸ್ವಲ್ಪ ಮಾಯ್ಶ್ಚರೈಸರು ಹಾಗೆ ಹಣೆಗಿಡಕ್ಕೆ ಒಂದು ಐಲೈನರ್, ಇಷ್ಟು ಬಿಟ್ಟರೆ ಬೇರೆ ಏನು ಯೂಸ್ ಮಾಡಲ್ಲ ನಾನು. ಹಾಗೆ ದೇವರಿಗೆ ಗುಡ್ ಮಾರ್ನಿಂಗ್ ಹೇಳಿ ಅಷ್ಟೊತ್ತಿಗೆ ನಮ್ಮ ಪಪ್ಪ ಬಂದರು. ಪಪ್ಪ ಸ್ಪೆಷಲ್ ಎಲ್ಲ ತಂದರು. ಹಂಗೆ ಅವರಿಗೆ ಟಿಫನ್ ಎಲ್ಲ ಕೊಟ್ಟು ಕಳಿಸಿ ಅವರಿಗೆ ಬಾಯ್ ಮಾಡಿದೆ. ಅಷ್ಟರಲ್ಲಿ ನಮ್ಮಮ್ಮ ಕೂಡ ಟೈಮ್ ಆಯಿತು, ಅವ್ರು ಕೂಡ ಕೆಲಸಕ್ಕೆ ರೆಡಿ ಆಗ್ತಾ ಇದ್ರು. ನಮ್ಮಮ್ಮ ಬೇಗ ಏನೋ ರೆಡಿ ಆಗ್ತಾರೆ, ಆದರೆ ಈ ಮಲೆನಾಡಲ್ಲಿ ಕೆಲಸ ಮಾಡೋರಿಗೆ ಇದ್ದಿದ್ದಿದೆ. ಪೂರ್ತಿ ಕವರ್ ಆಗಿಲ್ಲ ಅಂದರೆ ಜಿಗ್ನೆ ಕಾಟ ಅಂತೂ ಕಟ್ಟಿಟ್ಟ ಬುತ್ತಿ. ಟೈಮ್ ಆಗಿತ್ತು ಅಂತ ಹೊರಟರು. ಅವರಿಗೆ ಬಾಯ್ ಮಾಡಿ ತಿಂಡಿ ಮಾಡೋಕ್ಕೆ ಬಂದೆ. ತಿಂಡಿ ಏನೋ ಜೋಶಾಗಿ ತಿಂದೆ, ಆದರೆ ಅಡುಗೆ ರೂಮಿಗೆ ಬಂದು ನೋಡಿದ್ರೆ ಅಪ್ಪ ರಂಪ. ಇದನ್ನು ಕ್ಲೀನ್ ಮಾಡೋ ಅಷ್ಟಿಗೆ ಸಾಕಾಗೋಯ್ತು. ಇಲ್ಲೇನೋ ಮ್ಯಾಜಿಕ್ ಥರ ಎಫೆಕ್ಟ್ ಎಲ್ಲ ಹಾಕಿ ಪಟ್ಟನಂಗೆ ಆಯ್ತೇನೋ ಅನ್ಬೇಕು, ಆ ಥರ ಕ್ಲೀನ್ ಮಾಡಿದ್ದೀನಿ. ಆದರೆ ಕ್ಲೀನ್ ಮಾಡೋಕ್ಕಂತೂ ಅಬ್ಬಾ ದೇವ್ರೆ 1 ಅವರ್ ತಗೊಂಡಿದ್ದೀನಿ ಕ್ಲೀನ್ ಎಲ್ಲ ಮಾಡೋಕ್ಕೆ. ಆದರೂ ನಮ್ಮ ಮನೆ ಸುತ್ತ ಇರೋ ಗಿಡಗಳನ್ನ ನೋಡ್ತಾ ಇದ್ರೆ ಏನೋ ಒಂಥರ ಖುಷಿ, ನೆಮ್ಮದಿ ಸಿಗುತ್ತೆ. ಈಗ ವಿಷಯ ಏನಂದರೆ, ನನ್ನ ಪ್ರೀತಿಯ ನನ್ನ ಬೆಸ್ಟ್ ಫ್ರೆಂಡ್ ಆಗಿರೋ ಅಮ್ಮು ಹೊಸ ಫೋನ್ ತೊಗೊಂಡಿದ್ದಾಳೆ, ಅದು ಮೋಟೋ. ಅದನ್ನು ಅನ್ಬಾಕ್ಸಿಂಗ್ ವಿಡಿಯೋ ಮಾಡಿ ಅಂದರೆ ಒಂದು ನಗಾಡ್ತಾ ಇದ್ದಾಳೆ. ಅದ್ರ ಪಕ್ಕ ನಮ್ಮ ಆಂಟಿ ಬೇರೆ ಈ ಫೋನು ವಾಟರ್ ಪ್ರೂಫಾ, ಇದನ್ನು ಮೇಲಿಂದ ಎಸಿಬೋದಾ ಅಂತೆಲ್ಲ ಕಿತಾಪತಿ ಮಾಡ್ತಾ ಇದ್ದಾರೆ. ಇದು ಅವರಿಗೆ ಅವಳ ಹಸ್ಬೆಂಡ್ ಕೊಡಿಸಿರೋ ಫೋನು, ಅದಕ್ಕೆ ಇಷ್ಟೊಂದು ಖುಷಿಯಾಗಿದ್ದಾಳೆ. ನಾನು ವಿಡಿಯೋ ಕಾಲಲ್ಲಿದ್ದೆ, ನನಗೆ ಎಕ್ಸ್ಪ್ಲೈನ್ ಮಾಡ್ತಿದ್ದಾಳೆ ಹೆಂಗಿದೆ ಅಂತ. ಲೈಟ್ ವೆಯ್ಟ್ ಇದೆ ಕಣೆ ಅಂತ ಹೇಳ್ತಿದ್ದಾಳೆ. ಪ್ಯಾಕಿಂಗ್ ಎಲ್ಲ ತುಂಬಾನೇ ಚೆನ್ನಾಗಿತ್ತು, ಅದನ್ನು ಕೂಡ ಎಕ್ಸ್ಪ್ಲೈನ್ ಬೇರೆ ಮಾಡ್ತಾ ಇದ್ದಾಳೆ. ಇವಳ ಕೈಲಿ ವಿಡಿಯೋ ಮಾಡಿಸೋ ಅಷ್ಟರಲ್ಲಿ ಸಾಕಾಯಿತು. ಅಷ್ಟರಲ್ಲಿ ಊಟ ಮಾಡಿಕೊಂಡು ಮತ್ತೆ ಬಟ್ಟೆ ತೊಳೆಯೋಕೆ ಹೋದೆ. ಅಪ್ಪ ಎಷ್ಟು ಬಟ್ಟೆ ಇತ್ತು ಅಂದರೆ ಸಾಕಾಗೋಯ್ತು ನನಗೆ.
ಇನ್ನೇನು ಅಮ್ಮ ಬರೋ ಟೈಮ್ ಆಗಿತ್ತು. ಹಂಗೆ ಈಗ ಬಟ್ಟೆ ಎಲ್ಲ ತೊಳೆದು ಒಂದು ಸ್ವಲ್ಪ ಅಂಡೆಗೆ ಉರಿ ಹಾಕಿ ಬಿಸಿ ನೀರು ಕಾಯಿಸಿ ಅಮ್ಮ ಬಂದಿದ ತಕ್ಷಣ ಬಿಸಿನೀರಲ್ಲಿ ಸ್ನಾನ ಮಾಡಲಿ ಅಂತ ಮಾಡಿದೆ. ಆದರೆ ನಮ್ಮಮ್ಮ ಇಷ್ಟೆಲ್ಲ ಕೆಲಸ ಆಗಿದೆ, ಇನ್ನೂ ಟೈಮ್ ಇದೆ ಅಂತ ಹೇಳ್ಬಿಟ್ಟು ಅಲ್ಲೋಗಿ ಗಿಡಗಳನ್ನ, ಎಕ್ಸ್ಟ್ರಾ ಬೆಳೆದಿರೋ ಗಿಡಗಳನ್ನ ಕಟ್ ಮಾಡ್ತಿದ್ದಾರೆ. ಅದ್ರ ಜೊತೆ ನಮ್ಮ ಅಣ್ಣನ ಬೇರೆ ಹಾಕೊಂಡಿದ್ದಾರೆ. ಅಂದರೆ ಇವರು ಬಾಡಿಗೆ ಮನೇಲಿರೋ ಅಣ್ಣ. ನಾನು ಎಷ್ಟು ಕಾಟ ಕೊಡ್ತೀನಿ ಅಂದರೆ ಪಾಪ ಒಂದು ದಿನ ನನಗೆ ಬೈದಿಲ್ಲ.